ಅವ್ರು ಹೇಗೆ ಅಂತಂದರೆ ನಮ್ಮ ದೊಡ್ಡಮ್ಮ ಒಬ್ಬರು ನನ್ನ ಜೊತೆ ಬಂದರೆ 10 ಗಂಡಸರು ಸುತ್ತಲೂ ನನ್ನ ಜೊತೆ ಇದ್ದ ಹಾಗೆ ಒಂದು ಸೆಕ್ಯೂರಿಟಿ. ತುಂಬ ಜನ ಹೀರೋಗಳು ಕೂಡ ಇವತ್ತು ನಿಮ್ಮ ದೊಡ್ಡಮ್ಮ ಬಂದಿದ್ದಾರಮ್ಮ ಅಪ್ಪ ಸದ್ಯ ಅಂತಂದ್ಬಿಟ್ಟು ಬರ್ತಾನೆ ಇರಲಿಲ್ಲ ಅವ್ರು ಯಾರು ಬರ್ತಾರೆ ಅದೇ ಇಲ್ಲ ಕಣ್ರು ಬಂದರು ಮಾತಾಡೋಣ ಅಂತಂದ್ರೂ ಹತ್ರ ಬರ್ತಿಲ್ಲ. ಅಯ್ಯೋ ಬೇಡಮ್ಮ ನಿಮ್ಮ ದೊಡ್ಡಮ್ಮ ಒಂದು ಸತಿ ನೋಡಿದ್ರೆ ಸಾಕು ನಾವು. ಆದರೆ ನಮ್ಮ ದೊಡ್ಡಮ್ಮ ಯಾರಿಗೂ ಫ್ರೆಂಡ್ ಆಗ್ತಿರ್ಲಿಲ್ಲ, ಯಾರನ್ನು ಮಾತಾಡಿಸ್ತಿರ್ಲಿಲ್ಲ, ಯಾರನ್ನೂ ಫ್ರೆಂಡ್ ಆಗ್ತಿರ್ಲಿಲ್ಲ. ಅವ್ರದ್ದು ಒಂದೇ ಕಂಡೀಷನ್ ಆಗಿರೋದು ಶಾರ್ಟ್ ಕಟ್ ಅಂದ ತಕ್ಷಣ ಪಕ್ಕದಲ್ಲಿ ಬಂದು ಕೂತ್ಕೋಬೇಕು. ಅವ್ರು ಎಲ್ಲಿದ್ದಾರೆ ಸರಿ, ಅವ್ರು ಕೆಳಗಡೆ ಕೂತಿದ್ರು ಕೆಳಗಡೆ ಕೂತ್ಕೋಬೇಕು, ಚೇರ್ ಮೇಲೆ ಕೂತಿದ್ರು ಚೇರ್ ಮೇಲೆ ಕೂತ್ಕೋಬೇಕು. ಬಾಲಚಂದರ್ ಅವರು ಎಂಥ ನಿರ್ದೇಶಕರು ಅಂದರೆ ನಮಗೆ ಯಾವಾಗಲೂ ಒಂದೊಂದು ಶಾರ್ಟನ್ನು ಅವ್ರು ಅಭಿನಯಿಸಿ ತೋರಿಸೋರು, ಹೀಗೆ ಮಾಡಬೇಕು ಅಂತ. ಅವರ ಅಭಿನಯದಲ್ಲಿ ನಾವು 30% ಮಾಡಿದ್ರು ಕೂಡ ದಿ ಬೆಸ್ಟ್ ಆರ್ಟಿಸ್ಟ್. ನನಗೆ ಯಾರಾದರೂ ನಿರ್ದೇಶಕರು ಹೊಡೆದಿದ್ರೆ ಅದು ಒಬ್ಬರೇ ಒಬ್ಬರು ಕೆ ಬಾಲಚಂದರ್. ಅಯ್ಯೋ ನೀವು ಈ ಎಲ್ಲ ಮನೆಗಳು ಇತ್ಯಾದಿ ಎಲ್ಲ ಒತ್ತಡಗಳ ಮಧ್ಯೆ ಸಿನಿಮಾ ರಂಗಕ್ಕೆ ಬಂದ್ರಿ. ಆದರೆ ಸುಯೋಗ ಅನ್ನುವ ಹಾಗೆ ಪ್ರಾಯಶಃ ನಿಮ್ಮ ಸಿನಿಮಾದ ಗೆಲುವು ನಂಬರು ಇತ್ಯಾದಿಗಳೆಲ್ಲವೂ ಅದು ಸುಖ ಸುಮ್ಮನೆ ಆಗಿದೆ ಅಂತ ಭಾವಿಸೋದಿಲ್ಲ ನಾನು. ಅಂದರೆ ಒಂದು ಸಿನಿಮಾದಿಂದ ಒಂದು ಸಿನಿಮಾಕ್ಕೆ ನಿಮಗೆ ಅರಿವಿಲ್ಲದೆ ಇದ್ದಂಥ ವಯಸ್ಸದು. ಪ್ರಜ್ಞಾಪೂರ್ವಕವಾಗಿ ನೀವು ಕಾನೂರು ಹೆಗ್ಗಡತಿಯಾಗಿ ಮಾಡಿಬಿಟ್ಟಿದ್ರಿ ಅಂತ ನಾನು ಹೇಳುವ ವಯಸ್ಸಲ್ಲ ಅದು. ಆದರೆ ಎಲ್ಲೋ ಒಂದು ಕಡೆ ಆ ಒಳಗಡೆ ಇದ್ದ ಪ್ರತಿಭೆ ಪಾತ್ರವಾಗಿ ಕಾಣಿಸಿಕೊಂಡ ಪ್ರಯುಕ್ತವೇ ನಿಮಗೆ ಅವಕಾಶಗಳು ಸಿಗ್ತಾ ಹೋಯಿತು ಅಂತ ಅನಿಸ್ತದೆ ನನಗೆ. ನಿಮಗೆ ಆ ಹೊತ್ತಿನಲ್ಲಿ ಏನು ಅನ್ನಿಸಿತು? ಅಥವಾ ಪಾತ್ರದಿಂದ ಪಾತ್ರಕ್ಕೆ ನಾನು ಬೆಳೀತಾ ಇದ್ದೇನೆ, ಅಥವಾ ನನಗೇನೋ ಒಂದು ಪಾತ್ರಗಳನ್ನು ಕೇಳಿದಾಗ ಅದಕ್ಕೆ ಏನಾದ್ರು ಸಿದ್ಧತೆ ಈ ಥರದ್ದೆಲ್ಲ ಮಾಡ್ಕೊಳ್ಬೇಕು ಅಂತ ಅನಿಸಿತ್ತು? ಅಲ್ಲ, ಪಾತ್ರಗಳ ಸಿದ್ಧತೆ ಅಫ್ಕೋರ್ಸ್ ನಾನು ಮಾಡ್ಕೊಳ್ತಿದ್ದೆ, ಮೆಂಟಲಿ ಆಲ್ಸೋ. ತುಂಬ ಸತಿ ನನಗೆ ಈ ಕಲಾತ್ಮಕ ಚಿತ್ರಗಳನ್ನು ಬಂದಲ್ಲ, ಆವಾಗ ಅದಕ್ಕೊಂದು ಕ್ಲಾಸೇ ಬೇರೆ ಇತ್ತು. ಅಂದರೆ ಅವರು ಶೂಟಿಂಗ್ ಮಾಡೋಕ್ಕೆ ಮುಂಚೆನೇ ನಮಗೊಂದು ರೀಡಿಂಗ್ ಅಂತ ಕೊಟ್ಟು ಕರೆದು ಆ ವೇಷಭೂಷೆಗಳನ್ನ ಮೊದಲೇ ನಮಗೆ ಹಾಕಿಸಿ ಮೇಕಪ್ ಗೆಟಪ್ ಎಲ್ಲ ಹಾಕಿಸಿ. ಅಂದರೆ ಬೇರೆ ಬೇರೆ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದರೆ ಶೂಟಿಂಗ್ ಬಂದಾಗ ನಾವು ರೆಡಿ ಆಗ್ತೀವಿ, ಅವ್ರ ಪಾತ್ರಕ್ಕೆ ಹೇಗೆ ಬೇಕೋ ಅದೆಲ್ಲ ರೆಡಿ ಆಗ್ತೀವಿ. ಇದು ಮುಂಚೆ ಅಂದರೆ ಒಂದು ಕ್ಲಾಸ್ ಥರ ಒಂದು ಮಾಡಿ, ಸೊ ಆ ಒಂದು ಕ್ಲಾಸು ನನಗೆ ಒಂಥರ ಹೆಲ್ಪ್ ಆಗ್ತಾ ಹೋಯಿತು. ಅದಾದಮೇಲೆ ಅಫ್ಕೋರ್ಸ್ ನಾನು ಯಾವುದೇ ಪಾತ್ರ ಬಂದರೂ ಒಂಚೂರು ಅದಕ್ಕೆ ಹೋಮ್ವರ್ಕ್ ಮಾಡ್ಕೊಳ್ಳೋದಂತ ಮಾಡೇ ಮಾಡ್ತೀನಿ. ಯಾವುದೇ ನನಗೆ ಒಂದು ಈ PUC ವರೆಗಿನ ಒಂದು 50-60 ಚಿತ್ರಗಳನ್ನ ಮಾಡಿದ್ರಲ್ಲ, ಆ ಅವಧಿ ನಿಮ್ಮ ಮೆಚುರಿಟಿ ಅವಧಿ ಅಲ್ಲ ಅದು. ಹೌದು, ಅಂದ್ರೆ ಒಂದು ಯೌವನದ ಒಂದು ಆ ಸಂದರ್ಭ ಅದು. ಅಲ್ಲಿ ಅಷ್ಟು ಸಿನಿಮಾ ಮಾಡಿದ್ರಿ ನೀವು. ಅಷ್ಟು ಸಿನಿಮಾಕ್ಕೆ ಹುಡುಗಾಟಿಕೆಯಿಂದ ಯಾರು ಕೊಟ್ಟಿರ್ಲಿಕ್ಕಿಲ್ಲ ಪಾತ್ರ. ಯಾಕಂದ್ರೆ ಅವಾಗ ಇದಕ್ಕಿಂತ ಹೆಚ್ಚು ಕಾಂಪಿಟೇಷನ್ ಇತ್ತು. ಆದ್ರೆ ಬರುವಂತವ್ರು ಹೊಸ ಹೊಸ ಕಲಾವಿದರು, ಆಮೇಲೆ ಆವಾಗ ನಿಮಗೆ ಈಗ ರೆಮ್ಯುನರೇಷನ್ ಜಾಸ್ತಿ ಆಯ್ತು ಅಂತ ಯಾರ ಬಿಡುವಂಥದ್ದು ಆ ಥರದ ಕಾಲ ಅಲ್ಲ ಅದು. ಅವಕಾಶವನ್ನು ಸಿಕ್ಕರೆ ಸಾಕು ಅಂತ ಆ ಹಂತದಲ್ಲಿ ಹೇಳಿದ್ದು ನಾನು. ಹೇಗೆ ನನ್ಗೆ ಗೊತ್ತಿಲ್ಲ, ನಾನು ಕೆಲಸ ಮಾಡ್ತಾ ಹೋದೆ ಅಷ್ಟೇ. ಅಂದರೆ ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಇದು ಮಾಡಬೇಕಾ ಬೇಡವಾ ಅದೆಲ್ಲ ನನಗೆ, ಯಾಕಂದರೆ ಪಿಕ್ಚರ್ಗಳು ಒಪ್ಕೊಳ್ತಾ ಇದ್ದಿದ್ದು ಪಾತ್ರಗಳ ಕತೆ ಜಾಸ್ತಿ ಕೇಳ್ತಾ ಇದ್ದಿದ್ದು ದೊಡ್ಡಮ್ಮನೆ. ಸೊ ಅದರಿಂದ ಅವರು ಏನು ಕೇಳಿದ್ರೆ ಯೋಗ್ಯತೆ ಇತ್ತ ಅಂದರೆ ನಮ್ಮ ದೊಡ್ಡಮ್ಮ ಆಗಿನ ಕಾಲದಲ್ಲೇ BSc ಟೆಕ್ಸ್ಟೈಲ್ಸ್ ಮಾಡಿರೋರು. ಟೆಕ್ಸ್ಟೈಲ್ ಸಬ್ಜೆಕ್ಟ್ ಈಸ್ ನೌ ಇಟ್ ಇಸ್ ಅನ್ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಅವ್ರು ಆವಾಗ ಇದರಲ್ಲಿ ಡಿಗ್ರಿ ಮಾಡಿದ್ರು BSc ಟೆಕ್ಸ್ಟೈಲ್ಸಲ್ಲಿ. ಆಮೇಲೆ ಬಿನ್ನಿ ಮಿಲ್ಸಲ್ಲಿ ಶಿ ಜಸ್ಟ್ ವೆಂಟ್ ಸ್ವಲ್ಪ, ಯಾಕೆಂದರೆ ಅವ್ರು ಕಲ್ತಿರೋ ವಿದ್ಯೆಗೂ ಬಿನ್ನಿ ಮಿಲ್ಸ್ ಅವ್ರಿಗೆ ಉದ್ಯೋಗ ಸಿಗುತ್ತೆ. ಅವರು ಸ್ವಲ್ಪ ದಿನ ಅಲ್ಲಿಯೂ ಹೋಗ್ತಾರೆ. ನಮ್ಮ ದೊಡ್ಡಮ್ಮನ ಇನ್ನೊಂದು ವಿಶೇಷ ಅಂದರೆ ಐ ಥಿಂಕ್ ವೆನ್ ಶಿ ವಾಸ್ 50-55 ಅವರು ಆಯುರ್ವೇದಿಕ್ ಇದನ್ನು ಓದಿ ಅಲ್ಲಿ ಡಾಕ್ಟ್ರದ್ದು ಕೂಡ ಒಂದು ಇದು ತೊಗೊಳ್ತಾರೆ. 55 ಎಲ್ಲ ಏನೋ ಶೀಲ್ ಬಿ ಆಯುರ್ವೇದಿಕ್ ಡಾಕ್ಟರ್. ಅವ್ರು ಓದಿ ತೊಗೊಳ್ತಾರೆ ಆ ವಯಸ್ಸಿನಲ್ಲಿ. ಸೊ ಅವರೇ ಅದೆಲ್ಲ ಇತ್ತು ಒಂಥರ. ಶಿ ವಾಸ್ ವೆರಿ ಇಂಟೆಲಿಜೆಂಟ್. ಅವ್ರು ಹೇಗೆ ಅಂತಂದರೆ ನಮ್ಮ ದೊಡ್ಡಮ್ಮ ಒಬ್ಬರು ನನ್ನ ಜೊತೆ ಬಂದರೆ 10 ಗಂಡಸರು ಸುತ್ತಲೂ ನನ್ನ ಜೊತೆ ಇದ್ದ ಹಾಗೆ ಒಂದು ಸೆಕ್ಯೂರಿಟಿ. ಶೀ ಈಸ್ ಒಂಥರ ಫುಲ್ ಪವರ್ಫುಲ್. ಒಂದು ಸತಿ ಕಣ್ಬಿಟ್ರು ಅಂದರೆ ಯಾರ ಹತ್ರ ಮಾತಾಡ್ತಿರ್ಲಿಲ್ಲ. ನಮ್ಮ ತಾಯಿ ಹಾಗಲ್ಲ, ಯಾರು ಮಾತಾಡಲಿಲ್ಲ ಅಂದರೆ ಅವ್ನು ಕರೆದು ಮಾತಾಡ್ಸು ಆ ಥರ. ನನ್ನ ತಾಯಿ ಸಾಫ್ಟ್, ಕರೆದು ಮಾತಾಡ್ಸೋದು, ಎಲ್ರಿಗೂ ಇದು ಮಾಡೋದು ಆ ಥರ. ಸೊ ಇಬ್ಬರು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ಬಟ್ ದೊಡ್ಡಮ್ಮ ನಿಮ್ಗೆ ತುಂಬ ಜನ ಹೀರೋಗಳು ಕೂಡ ಇವತ್ತು ನಿಮ್ಮ ದೊಡ್ಡಮ್ಮ ಬಂದಿದ್ದಾರಮ್ಮ ಅಪ್ಪ ಸದ್ಯ ಅಂತಂದ್ಬಿಟ್ಟು ಬರ್ತಾನೆ ಇರಲಿಲ್ಲ ಅವ್ರು ಯಾರು ಅದೇ ಇಲ್ಲ ಕಣ್ರು ಬಂದರು ಮಾತಾಡೋಣ ಅಂತಂದ್ರೂ ಹತ್ರ ಬರ್ತಿಲ್ಲ. ಅಯ್ಯೋ ಬೇಡಮ್ಮ ನಿಮ್ಮ ದೊಡ್ಡಮ್ಮ ಒಂದು ಸತಿ ನೋಡಿದ್ರೆ ಸಾಕು ನಾವು ಆ ಥರ. ಶಿ ವಾಸ್ ಟೆರರ್.
ಅದು ಸೊ ನನಗೆ ನನಗೆ ಗೊತ್ತಿಲ್ಲ, ನನಗೆ ಅವಾಗೇನು ಪ್ರಿಪೇರು ಅದೆಲ್ಲ ಏನಿಲ್ಲ. ಏನು ಅಲ್ಲಿ ಹೋಗಿ ಶೂಟಿಂಗಲ್ಲಿ ಏನು ಹೇಳ್ಕೊಡ್ತಾರೆ, ಏನು ಬಟ್ಟೆ ಕೊಡ್ತಾರೆ, ಏನು ಡೈಲಾಗ್ ಹೇಳ್ಕೊಡ್ತಾರೆ, ಅದನ್ನ ಒಪ್ಸು, ಆಮೇಲೆ ಡೈರೆಕ್ಟ್ರು ಚೆನ್ನಾಗಿದೆ ಅಂದರೆ ಓಕೆ ಬರೋದು, ಅಷ್ಟೇ ಗೊತ್ತು ನನಗೆ. ಅದು ಮೈನಸ್ ಪ್ಲಸ್ ಅದು ಆಮೇಲೆ ಏನು ಗೊತ್ತಿಲ್ಲ. ಈಗ ಮೈನಸ್ ಅನ್ನೋದು ಆ ವಯಸ್ಸಲ್ಲಿ ಆ ಕಾಲದ ಚಿತ್ರರಂಗದಲ್ಲಿ ಇರುವ ಕೆಲವು ಕಥೆಗಳು, ಸುದ್ದಿಗಳು ಇತ್ಯಾದಿ ಪ್ರಕಾರ ಹೆಣ್ಮಕ್ಕಳಿಗೆ ಆ ಥರದ್ದು ಯಾವುದೇ ನಿಮಗೆ ಬಿಸಿಗಳು ತಟ್ಟಲಿಲ್ಲ? ಇಲ್ಲ, ನನ್ನ ಅದೃಷ್ಟ ಸತ್ಯ. ಯಾಕೆಂದರೆ ಒಂದು ಆಗಿನ ಒಳ್ಳೊಳ್ಳೆ ಹೀರೋಗಳ ಜೊತೆ ಕೆಲಸ ಮಾಡಿದ್ದು, ಒಂದು ಪಾಪು ಅಂತ ಕರೆಸ್ಕೊಂಡಿತ್ತು. ಮತ್ತು ಎಲ್ಲ ಹೀರೋಗಳಿಗೆ ಒಂಥರ ತಂಗಿ ಮಗಳು ಈ ಥರದ ಒಂದು ಪಾತ್ರಗಳು ಮಾಡೋದ್ರಿಂದ ಅವ್ರು ಏನಂತ ಯಾರೂ ಕೆಟ್ಟ ದೃಷ್ಟಿಯಲ್ಲಿ ಇದರಿಂದ ನೋಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಯಾಕಂದರೆ ಅದೊಂದು ವಾತಾವರಣವೇ ನನಗೆ ಚೆನ್ನಾಗಿತ್ತು. ಆಮೇಲೆ ನನಗಿದ್ದ ಸೆಕ್ಯೂರಿಟಿ, ಜೊತೆಯಲ್ಲಿದ್ದ ನಮ್ಮ ತಾಯಿ ದೊಡ್ಡಮ್ಮ ಅವರು ಒಂದು ಕ್ಷಣವೂ ಕೂಡ ಬಿಟ್ಟಿರ್ತಿರ್ಲಿಲ್ಲ. ಸೊ ತುಂಬ ಜನ ತಾಯಿಯಂದರು ನಂತರ ಈಗ ಸುಧಾರಣೆಯವ್ರ ತಾಯಿ ಜೊತೆಗೆ ಜಾಸ್ತಿ ಬರೋರು. ಸೊ ಸುಧನ್ ತಾಯಿ, ನನ್ನ ತಾಯಿ ತುಂಬ ಫ್ರೆಂಡ್ಸ್. ಆದರೆ ನಮ್ಮ ದೊಡ್ಡಮ್ಮ ಯಾರಿಗೂ ಫ್ರೆಂಡ್ ಆಗ್ತಿರ್ಲಿಲ್ಲ, ಯಾರನ್ನು ಮಾತಾಡಿಸ್ತಿರ್ಲಿಲ್ಲ, ಯಾರನ್ನೂ ಫ್ರೆಂಡ್ ಆಗ್ತಿರ್ಲಿಲ್ಲ. ಅವ್ರದ್ದು ಒಂದೇ ಕಂಡೀಷನ್ ಆಗಿರೋದು, ಶಾರ್ಟ್ ಕಟ್ ಅಂದ ತಕ್ಷಣ ಪಕ್ಕದಲ್ಲಿ ಬಂದು ಕೂತ್ಕೋಬೇಕು. ಅವ್ರು ಎಲ್ಲಿದ್ದಾರೆ ಸರಿ, ಅವ್ರು ಕೆಳಗಡೆ ಕೂತಿದ್ರು ಕೆಳಗಡೆ ಕೂತ್ಕೋಬೇಕು, ಚೇರ್ ಮೇಲೆ ಕೂತಿದ್ರು ಚೇರ್ ಮೇಲೆ ಕೂತ್ಕೋಬೇಕು. ಅದೊಂದು ಸ್ಟ್ರಿಕ್ಟ್ ಇತ್ತು. ನಮ್ಮ ತಾಯಿ ಹಂಗೆಲ್ಲ, ಶಿ ವಾಸ್ ಸೋ ಫ್ರೆಂಡ್ಲಿ. ಎಲ್ಲರ ಹತ್ರ ಮಾತಾಡ್ಕೊಂಡು ಎಲ್ಲ ತಾಯಿದ್ರ ಜೊತೆ ಇಟ್ಕೊಂಡು, ನಮ್ಮಮ್ಮ ಇದೆಲ್ಲ ತಂದುಬಿಡೋರು, ನೆಟ್ಟಿಂಗ್ ಇದಾಕೋದು, ಅವ್ರಿಗೆ ಸಮಯ ಹೋಗ್ಬೇಕಲ್ಲ. ಸೊ ಇದು ತುಂಬ ನನಗೆ ರಬ್ಬರ್ ಬ್ಯಾಂಡ್ಗಳು ಮಾಡಿಕೊಡೋರು, ಹೂವು ಮಾಡಿಕೊಡೋರು ನಮ್ಮಮ್ಮ. ಎಷ್ಟೋ ಜನ ಸ್ವೆಟ್ರ್ಗಳು. ಆಮೇಲೆ ನಮ್ಮ ಕಸಿನ್ ಮಕ್ಕಳಿಗೆಲ್ಲ ಸಣ್ಣ ಮಕ್ಕಳಾಗಿದ್ದರೆ ಅವ್ರಿಗೆಲ್ಲ ಫ್ರಾಕ್ಗಳು ಮಾಡೋದು ಎಲ್ಲ ನೆಟ್ಟಿಂಗಲ್ಲೇ. ಸೊ ಅವರು ಅದನ್ನೂ ಮಾಡಿಕೊಂಡು ಎಲ್ಲರ ಜೊತೆನೂ ಬೆರ್ಕೊಂಡು, ಒಂದೊಂದ್ಸತಿ ಅಡುಗೆ ಫ್ರೀ ಇದೆ ಯಾರೋ ಪ್ರೊಡಕ್ಷನ್ ಎಲ್ಲ ಇದ್ದರೆ ನಮ್ಮಮ್ಮಗೂ ಅಡುಗೆನೂ ಮಾಡಿಬಿಡೋರು, ಎಲ್ರಿಗೂ ಅಡುಗೆ ಮಾಡೋರು ಒಟ್ಟಿಗೆ. ಸೊ ಅವ್ರ ಜೊತೆ ಊಟ ಮಾಡಿದವರು ಎಲ್ಲ ತುಂಬ ಜನ ಕಲಾವಿದರೆಲ್ಲ ಇದ್ದಾರೆ. ಆ ಥರ ಶಿ ವಾಸ್ ಲೈಕ್ ದ್ಯಾಟ್. ಆದ್ಮೇಲೆ ನಾನೇನು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಿದ್ದು, ಪ್ರಿಪೇರ್ ಆಗ್ತಿದ್ದೇನಿಲ್ಲ ಆ ಟೈಮಲ್ಲಿ. ನೀವು ಯಾವತ್ತು ಕೇಳ್ತಿದ್ದೀರಿ, ನನಗೆ ಅದು ಯಾವತ್ತೂ ಅಷ್ಟೊಂದು ತಲೆಯೆಲ್ಲ ಕೆಡ್ಸ್ಕೊಂಡಿರಲಿಲ್ಲ. ನಿಮ್ಗೆ ಆ ಟೈಮಲ್ಲಿ ಮಾಡಿದ ಸಿನಿಮಾಗಳಲ್ಲಿ ಯಾವುದಾದ್ರೂ ಪಾತ್ರ ಇವತ್ತಿಗೂ ಕಾಡುವಂಥದ್ದು? ಅಲ್ಲ, ಖುಷಿ ಇದೆ. ಅದು ಡಾಕ್ಟರ್ ರಾಜ್ಕುಮಾರ್ ಒಟ್ಟಿಗೆ ಗುರಿ ಇರ್ಬೋದು, ಅಥವಾ ವಿಷ್ಣು ಸರ್ ಜೊತೆಗೆ ಫಸ್ಟ್ ಹೀರೋಯಿನ್ ಆಗಿ ಡಾಕ್ಟರ್ ಕೃಷ್ಣ ಇರ್ಬೋದು, ಆಮೇಲೆ ಅಂಬರೀಷ್ ಸರ್ ಜೊತೆ ಫಸ್ಟ್ ಆ್ಯಕ್ಟ್ ಮಾಡಿರೋ ಮಿಸ್ಟರ್ ರಾಜ ಇರ್ಬೋದು. ಈ ಥರದ್ದು ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪಾತ್ರಗಳು. ಅವಾಗ ಸುಂದರ ಸ್ವಪ್ನಗಳು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಾಲಚಂದರ್ ಅವರು ಒಬ್ಬರೇ ಒಂದು ಸ್ಕೂಲ್ ಇದ್ದಾಗೆ. ಅದು ಹೇಗೆ ಬಂತು ನಿಮಗೆ? ಅದು ನೋಡಿ, ಅದೊಂದು ರೋಚಕವಾದ ಕಥೆ ಅಂತ ಹೇಳ್ಬೋದು. ಚಂದುಲಾಲ್ ಜೈನ್ ಆ ಸಿನಿಮಾದ ಪ್ರೊಡ್ಯೂಸರ್. ಸೊ ಇದೆಲ್ಲ ಮಾಡ್ತಿರ್ಬೇಕಾದ್ರೆ ಬಾಲಚಂದರ್ ಅವರು, ನಾಗಾಭರಣರವರು ಅದಕ್ಕೆ ಕೋ ಡೈರೆಕ್ಟ್ರ್. ಒಂದು ಕರೆ ಬರುತ್ತೆ, ನಾನು ಅಷ್ಟರಲ್ಲಿ ನನ್ನ ಸಿನಿಮಾಗಳು ಹೆಚ್ಚು ಮಾಡಿದ್ರೂ ಸಹ ಇಲ್ಲ ಬರಬೇಕು ಸ್ಕ್ರೀನ್ ಟೆಸ್ಟ್ಗೆ ಅಂತ ಕರೀತಾರೆ. ಸ್ಕ್ರೀನ್ ಟೆಸ್ಟಿಗೆ ಹೋದಾಗ ಅಲ್ಲಿ ನಾನು ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ತಮಿಳ್ ಸಿನಿಮಾದ ಒಂದು ರೀಮೇಕ್ ಸಿನಿಮಾ ಅದು. ಸುರೇಶ್ ಕೃಷ್ಣ ಅಂತ ಈಗ ಫೇಮಸ್ ಡೈರೆಕ್ಟ್ರು, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ. ವಸಂತ್ ಅಂತ ಡೈರೆಕ್ಟರ್ ಕಮ್ ಆರ್ಟಿಸ್ಟ್ ಇವಾಗ ಫೇಮಸ್ಸು, ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರ್ತಾರೆ. ನಾಗಾಭರಣರವರು ಕೋ ಡೈರೆಕ್ಟರ್ ಆಗಿರ್ತಾರೆ. ಇವರೆಲ್ಲರೂ ಅಲ್ಲಿಗೆ ಬಂದು ನನಗೆ ಸ್ಕ್ರೀನ್ ಟೆಸ್ಟು ಅದೆಲ್ಲ ಮಾಡ್ತಾರೆ. ಆದರೆ ಆ ಪಿಕ್ಚರಲ್ಲಿ ಏನಂದರೆ 3 ಜನ ಅಕ್ಕ ತಂಗಿಯರ ಒಂದು ಕಥೆ. ಅದು ತಂದೆ ಅಶ್ವಥ್ ಅವರು ತಂದೆಯ ಪಾತ್ರ ಮಾಡಿರ್ತಾರೆ. ಸೊ ನನಗೆ ಕರೆದಾಗ ನಾನು 3ನೇ ಮಗಳ ಪಾತ್ರ ಮಾಡ್ತಾಯಿರ್ತೀನಿ. ಫಸ್ಟು ಸುಹಾಸಿನಿಯವರು ಮೊದಲನೇ ಮಗಳ ಪಾತ್ರ ಮಾಡ್ತಿರ್ತಾರೆ, ಪದ್ಮಾವಸಂತಿರವರು 2ನೇ ಮಗಳು, ನಾನು 3ನೇ ಮಗಳ ಪಾತ್ರಕ್ಕೆ ನನಗೆ ಸ್ಕ್ರೀನ್ ಟೆಸ್ಟು ಡೈಲಾಗು ಎಲ್ಲ ಹೇಳಿಸ್ತಾರೆ. ಆಯಿತು, ಕಳಿಸ್ತಾರೆ. ಕಳಿಸಾದ್ಮೇಲೆ ಆ ಶೂಟಿಂಗ್, ಸ್ಕ್ರೀನ್ ಟೆಸ್ಟ್ಗೂ ಶೂಟಿಂಗು 1.5 ತಿಂಗಳು ಆದಮೇಲೆ ಪಿಕ್ಚರ್ ಸ್ಟಾರ್ಟ್ ಆಗುತ್ತೆ. ಅದು ಬೆಂಗಳೂರಲ್ಲೇ ಶೂಟಿಂಗ್ ಮಾಡ್ತಾರೆ. ನಮ್ಮ ಸ್ಟಿಲ್ ಫೋಟೋಗ್ರಾಫರ್ ನಾಗೇಶ್ ಅಂತಿದ್ದರು, ಗೊತ್ತಾ? ಅವ್ರ ಮನೆ ಪಕ್ಕದಲ್ಲೇ ಒಂದು ವಟಾರದ ಮನೆ ಒಂದಿದೆ, ಅಲ್ಲಿ ಶೂಟಿಂಗ್ ಪ್ರಾರಂಭ ಆಗುತ್ತೆ. ಡಿ ಸಿ ನಾಗೇಶ್, ಹೌದು, ಬಸವನಗುಡಿ ಅವ್ರಗಡೆ ಮನೆ ಎದುರೇ ಒಂದಿದೆ. ಎದುರು ಒಂದು ಇವಾಗಲೂ ಇದೆ, ಕೆಫೆ ಹೌಸ್ ಅಂತ. ಪಕ್ಕದಲ್ಲೂ ನೀನು ಹಿಂದೆ ಒಂದಿತ್ತು, ಇವಾಗ ದೊಡ್ಡ ಬಿಲ್ಡಿಂಗ್ ಆಗಿದೆ ಹೊಡೆದು. ಅದು ಕೆಫೆ ಹೌಸ್ ಥರನೇ ಒಂದು ಹೌಸ್. ಬಟ್ ಮನೆ ಒಳಗಡೆಯಲ್ಲೆಲ್ಲ ಎಗೇನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಶೂಟಿಂಗು, ಮನೆ ಹೊರಗಡೆ ಎಲ್ಲ ಇವರು ಡಿ ಸಿ ನಾಗೇಶ್ ಮನೆ ಪಕ್ಕದಲ್ಲೇ ಮಾಡಿದ್ವಿ. ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ನಾನು ಮೊದಲೇ ಮಗಳು ಆಗೋಗಿರ್ತೀನಿ. ನನಗೆ ಸ್ಕ್ರೀನ್ ಟೆಸ್ಟ್ ಮಾಡೋದು, ಡೈಲಾಗ್ ಕೊಟ್ಟಿರೋದು ಬೇರೆ ನನಗೆ. ಅಲ್ಲೋದ್ರೆ ಕನ್ನಡಕ ಹಾಕ್ಕೊಳ್ಳಿ ಅಂತ. ಕನ್ನಡಕ ಯಾಕೆ ಹಾಕೋಬೇಕು? ನಾನು ಯಾಕಂದರೆ ತಮಿಳ್ ಸಿನಿಮಾ ನೋಡಿರ್ತೀನಿ ನಾನು. ಅದರಲ್ಲಿ ಜಯಚಿತ್ರ ಮಾಡಿರ್ತಾರೆ ನನ್ನ ಕ್ಯಾರೆಕ್ಟ್ರು. ಅದ್ರಲ್ಲಿ ಕನ್ನಡಕ ಇಲ್ವಲ್ಲ? ಇಲ್ಲ, ನಿಮ್ಗೆ ಬೇರೆ ಪಾರ್ಟ. ಯಾವ ಪಾರ್ಟು ಅಂದರೆ ನನಗೇನು ತೆಗೆದಾಬಿಟ್ಟವ್ರೆ. 3 ಜನ ಹೀರೋಯಿನ್ಸೇ, ಈಕ್ವಲ್ 3 ಹೀರೋಯಿನ್ಸ್. ನನಗೆ ಯಾವುದು ಪಾತ್ರ? ನೀವು ಫಸ್ಟ್ ಮಗಳ. ನಾನು ಯಾಕೆ ಕನ್ನಡಕ ಹಾಕ್ಕೋಬೇಕು? ನನಗೆ ಕನ್ನಡಕ ಹಾಕ್ಕೊಳ್ಳೋದು ಅಂದರೆ ಒಂದು ಅವಮಾನದ ಥರ.
ಹೌದಪ್ಪ. ಒಂಥರ ಬೇಜಾರು ಥರ, ಅಯ್ಯೋ ನಾನು ಅದೇನೋ ನನ್ನ ಸೌಂದರ್ಯ ಮುಚ್ಚಿಬಿಡುತ್ತೆ ಅನ್ನೋ ಥರ, ಅಂದರೆ ಒಂದು ಫೀಲಿಂಗ್, ಕನ್ನಡಕ ಹಾಕೋಬೇಕಾ ಅಂತ. ಅದಕ್ಕೋಸ್ಕರ ಸರಿ, ಅಯ್ಯೋ ನನಗೆ ಇಲ್ಲ, ನನಗೆ ಹೇಳಿಲ್ಲಲ್ಲ ಅದೆಲ್ಲ. ನಾನು ಒಂದು ಸಣ್ಣದಾಗಿ ನಾನು ಶುರು ಮಾಡ್ತೀನಿ. ಆ ವಸಂತ್ ಅಂತ ಅವ್ನು ಕೊನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ನಾನು ಇಲ್ಲ ಸರ್, ನಾನು ಆತನಿಗೆ ಪಾಪ ಕನ್ನಡ ತುಂಬ ಕಷ್ಟ, ತಮಿಳು ಹುಡುಗ. ಅವನು ಏನೇನೋ ಹೇಳ್ತಾನೆ, ನನಗೆ ಅರ್ಥ ಆಗ್ತಾ ಇಲ್ಲ. ನಾನಂತೂ ನನ್ನದೇ ವಾದ ಇಲ್ಲ, ನನಗೆ ಅದು ಯಾಕಂದರೆ ಮೂರನೇ ಮಗಳ ರೋಲು ಈ 2 ರೋಲ್ಗಿಂತ ತುಂಬ ಚೆನ್ನಾಗಿರುತ್ತೆ. ಒಂದು ಆ್ಯಕ್ಟಿವ್ ಇರೋಂಥ ಒಂದು ರೋಲು. ನನಗೆ ಅದು ಡೈಲಾಗ್ ಹೇಳ್ಸಿದ್ದು, ನನಗೆ ಅದಕ್ಕೆ ಸ್ಕ್ರೀನ್ ಟೆಸ್ಟ್ ಮಾಡಿಸಿದ್ದು, ಇದಲ್ಲ ಅಂತ ನಾನು ವಾದ ಮಾಡ್ತೀನಿ. ಆಮೇಲೆ ಇಲ್ಲ, ನಾವು ಕ್ಯಾರೆಕ್ಟರ್ ಚೇಂಜ್ ಮಾಡಿದ್ದೀವಿ, ಆ ರೋಲ್ಗೆ ಇನ್ನೊಬ್ರು ಯಾರೋ ಹೊಸ ಹುಡುಗಿ ಮದ್ರಾಸಿಂದ ಕರ್ಕೊಂಡು ಬಂದಿದ್ದೀವಿ. ಆಮೇಲೆ ಮಧ್ಯದ ರೋಲು ಕೂಡ ಪದ್ಮಾವಸಂತಿನೂ ಇಲ್ಲ, ಇಲ್ಲ ಯಾರೋ ಇನ್ನೊಬ್ರು, ಅದು ತಮಿಳ್ನವರು, ಇವರು ಇಲ್ಲ, ಸುಹಾಸಿನಿನೂ ಇಲ್ಲ, ಪದ್ಮಾವಸಂತಿ ಇಲ್ಲ. ಸುಹಾಸಿನಿ ಮಾಡೋ ಕ್ಯಾರೆಕ್ಟ್ರು ನಾನಾಗಿರ್ತೀನಿ, ಪದ್ಮಾವಸಂತಿ ಮಾಡೋ ಕ್ಯಾರೆಕ್ಟ್ರು ಯಾರೋ ಹೊಸ ಚಿತ್ರ ಅಂತ, ಅವರು ತಮಿಳು ಆ್ಯಕ್ಟರು. ಅವರು ಅಂದರೆ ಶಿ ವಾಸ್ ವೆಲ್ ನೋನ್ ಆ್ಯಕ್ಟ್ರೆಸ್ ಅಲ್ಲಿ. ಈ ಕೊನೆ ಮಗಳು ಹೊಸ ಮುಖ ಇಂಟ್ರೊಡ್ಯೂಸ್ ಮಾಡ್ತಾರೆ. ನನಗೆ ಬೇಜಾರು, ನನಗೆ ಹಿಂಗೆ ಮೋಸ ಮಾಡಿದ್ರು ಅಂತ ಮನಸ್ಸಲ್ಲಿ, ನನಗೆ ಇದೆಲ್ಲ ಹೇಳಿ ಮೋಸ ಮಾಡಿದ್ರು ಹಂಗೆ ಅಂತ. ಆದರೂ ಆ ಬೇಜಾರಲ್ಲಿ ಬಾಲಚಂದರ್ ಪಿಕ್ಚರು, ದೊಡ್ಡ ಡೈರೆಕ್ಟ್ರು. ಸರಿ, ಅದು ಶೂಟಿಂಗ್ ಶುರು ಆಗುತ್ತೆ. ಶೂಟಿಂಗ್ ಆದಮೇಲೆ ಇಂಡೋರ್ ಶೂಟಿಂಗು ಇದರಲ್ಲಿ ನಡೀತಾ ಇರುತ್ತೆ. ಇದರಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಸೆಟ್ ಹಾಕಿರ್ತಾರೆ. ಅದರಲ್ಲಿ ರಮೇಶ್ ಅರವಿಂದ್ ಕೂಡ ಬಹಳ ಮುಖ್ಯವಾದ ಪಾತ್ರ. ಹೀರೋ ಬಂದು ಶ್ರೀಧರ್ ಅವರು ಹೀರೋ. ಸೊ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನನಗೆ ಕನ್ನಡಕ ಹಾಕ್ಕೊಳ್ಬೇಕು ಅನ್ನೋದೇ ದೊಡ್ಡ ಬೇಜಾರಿನ ವಿಚಾರ. ಸರಿ ಆಯಿತು, ದಿನ ಕನ್ನಡಕ ಹಾಕ್ಕೊಳ್ಳೋದು, ಶೂಟಿಂಗ್ ಮಾಡೋದು. ಅದರಲ್ಲಿ ಬೇರೆ ನನಗೆ ಇದಿರುತ್ತೆ, ಏನಂತ ಬಿಕ್ಲಿಕ್ಕೆ ಒಂದು ಇದಿರುತ್ತಲ್ಲ, ಏನು ತೊದಲು ಇರುತ್ತೆ. ಕೆಲವು ಅಕ್ಷರಗಳಿಗೆ ಆ ಕ್ಯಾರೆಕ್ಟ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಆ ಅಕ್ಷರಕ್ಕೆ ಮಾತ್ರ ಅದು ಅಂತ ಬಲವಂತ ಮಾಡಿ ಹೇಳ್ತಿರ್ತಾಳೆ. ಅವರು ಹಾಡಲ್ಲಿ ಕೂಡ ಅದು ತಂದಿದ್ದಾರೆ. ಸೊ ಅದನ್ನು ಹಂಗೆ ಈ ಥರ ಮಾತಾಡುವಾಗ ನನಗೆ ಅದು ನ್ಯಾಚುರಲಾಗಿ ಬರ್ತಿರ್ಲಿಲ್ಲ. ಇವರು ಬಾಲಚಂದರ್ ಅವರು ಒಂಥರ ತುಂಬ, ಬಾಲಚಂದರ್ ಅವರು ಎಂಥ ನಿರ್ದೇಶಕರು ಅಂದರೆ, ಬಾಲಚಂದರ್ ಅವರು ಅಭಿನಯಿಸಿ ನಮಗೆ ಯಾವಾಗಲೂ ಒಂದೊಂದು ಶಾಟನ್ನು ಅವ್ರು ಅಭಿನಯಿಸಿ ತೋರಿಸೋರು, ಹೀಗೆ ಮಾಡಬೇಕು ಅಂತ. ಅವರ ಅಭಿನಯದಲ್ಲಿ ನಾವು 30% ಮಾಡಿದ್ರು ಕೂಡ ದಿ ಬೆಸ್ಟ್ ಆರ್ಟಿಸ್ಟ್ ಅಂದರೆ ಅವರು ಅಷ್ಟು ಪರ್ಫೆಕ್ಟ್ ಆ್ಯಕ್ಟರ್, ಅಷ್ಟು ಮಾಡೋರು. ಅಂದರೆ ಅವರು ಒಂದು ಸೀನಲ್ಲಿ, ನೀವು ಬಾಲಚಂದ್ರ ಸಿನಿಮಾಗಳೆಲ್ಲ ನೋಡ್ಕೊಂಡು ಬನ್ನಿ, ಒಂದು ಸೀನಲ್ಲಿ ಕೂಡ ಸುಮ್ಮನೆ ಡೈರೆಕ್ಟಾಗಿ ಹಿಂಗೆ ಕೂತ್ಕೊಂಡು ನಾವೇನು ಅದಿರೋದೇ ಇಲ್ಲ. ಏನೋ ಒಂದು ಕೆಲಸ ಮಾಡೋದು, ಹಿಂಗೆ ಹೇಳೋದು, ಇನ್ನೇನೋ ಕೆಲಸ ಮಾಡೋದು, ತಿರ್ಗಿ ಅಲ್ಲೆಲ್ಲೋ ಹೋಗೋದು, ಇನ್ನೇನೋ ಮಾಡೋದು, ಆ ಕಡೆ ಬಂದು ಇನ್ನೊಂದು ಡೈಲಾಗ್ ಇಲ್ಲೋದು. ಅಂದರೆ ದೇ ವಿಲ್ ಮೇಕ್ ದಿ ಕ್ಯಾರೆಕ್ಟರ್ಸ್ ಟೋಟಲಿ ಆ್ಯಕ್ಟಿವ್. ವೆದರ್ ದೇ ಆರ್ ಸಿಟ್ಟಿಂಗ್ ಇನ್ ದ ಚೇರ್ ಆ್ಯಂಡ್ ಟಾಕಿಂಗ್ ಅಂದ್ರೂ, ಇಲ್ಲಿ ನೋಡಿ ಇಲ್ಲಿ ಮಾತಾಡು, ಇಲ್ಲಿ ನೋಡಿ ಅಲ್ಲಿ ಮಾತಾಡು, ಆಮೇಲೆ ಅಲ್ಲಿ ನೋಡಿ ಮಾತಾಡು, ಆಮೇಲೆ ನಿಮ್ಮನ್ನು ಸುಮ್ಮನೆ ಹಿಂಗೆ ಅಂದರೆ ಗೊತ್ತಾಯ್ತು, ಹೀಗೆ ನೇರವಾಗಿ ನಾವಿಬ್ಬರು ಹೇಗೆ ಮಾತಾಡ್ತಿದ್ದೀವಿ ಈ ಥರ, ಆ ಥರ ಮಾತಾಡೋದೇ ಇಲ್ಲ. ಎಲ್ಲವನ್ನು ಆ್ಯಕ್ಷನ್ ಜೊತೆಗೆ, ನಮ್ಮ ಡೈಲಾಗು ಜೊತೆಗೆ, ಆ್ಯಕ್ಟಿಂಗು ಜೊತೆಗೆ ಎಲ್ಲವನ್ನೂ ಮಾಡಬೇಕು. ಇದು ನನಗೆ ಬೇಜಾರಾಗಿರೋದು ಒಂದು ಕನ್ನಡಕ ಬೇರೆ ಜೊತೆಗೆ. ನಾನು ಹೋಗೋದು, ಸರ್ ನಾನು ಕನ್ನಡಕ ಹಾಕಲ್ಲ, ನನಗೆ ಗೊತ್ತಿಲ್ಲ, ಆದರೂ ನಾನು ಈ ಪಾರ್ಟ್ ಮಾಡ್ತೀನಿ ಅಂದರೆ, ಪಾಪ ಅವರು ಒರಿಜಿನಲ್ ಸಿನಿಮಾಲಿ ಇಲ್ಲ ಸೀನ್, ಆದರೂ ನನಗೋಸ್ಕರ ಕನ್ನಡಕ ತೆಗೆದು ಒಂದು ಸೀನ್ ಮಾಡಿಸ್ತಾರೆ. ನಿಮ್ಮ ಸೌಂದರ್ಯಕ್ಕೋಸ್ಕರ ನಾನು ಕೇಳಿದ್ದಲ್ಲ ಅಂತ ಚಲ್ದರಲ್ಲೇ ಕೇಳಿಸ್ಬಿಟ್ಟಿದ್ರಿ ನಾನು. ಸರ್ ನನಗೆ ಕನ್ನಡಕದ ಅಂದರೆ ಅವ್ರಿಗೂ ಗೊತ್ತಿತ್ತಲ್ಲ ಪಾಪ, ಮೂರನೇ ಮಗಳ ರೋಲ್ ಮಾಡಿ. ಸರಿ ಆಯಿತು ಅಂಥೇಳಿ ಒಂದು ಸೀನ್ ಮಾಡಿದ್ರು. ತಿರ್ಗಾ 1-2 ದಿನ ಆದಮೇಲೆ ಮತ್ತೊಂದೊಂದು ಸತಿ ಅಪ್ಲಿಕೇಶನ್ ಹಾಕಿ, ಸರ್ ಮತ್ತೆ ಕನ್ನಡಕದ. ಸರಿ, ಅದಕ್ಕೂ ಇನ್ನೊಂದು ಸೀನ್ ಹಾಕಿದ್ರು. ಅಂದರೆ ಆ ಸೀನಲ್ಲಿ ಕನ್ನಡಕದಲ್ಲೇ ಬರಬೇಕು. ಆಮೇಲೆ ನಾನೇನೋ ಬರೋದು, ಅಯ್ಯೋ ನಿಮ್ಮ ಕನ್ನಡಕದಲ್ಲಿ ಚೆನ್ನಾಗಿ ಕಾಣ್ತೀರ ಅಂತ ಹೀರೋ ಹೇಳೋದು, ಆವಾಗ ಇವಳು ಕನ್ನಡಕ ಹಾಕ್ಕೊಳ್ಳೋದು, ಆ ಥರ ಪಾಪ ಅಂತ ನಾನು ಹೇಳೋದು. ಅದು ಆಯಿತು. ಅದಾದಮೇಲೆ ತಿರ್ಗಾ ಇನ್ನೂ ಒಂದು ಸತಿ ಹೋಗಿ ಕೇಳ್ತೀನಿ. ಅಂದರೆ ನನಗೆ ಯಾರಾದರೂ ನಿರ್ದೇಶಕರು ಹೊಡೆದಿದ್ದರೆ ಅದು ಒಬ್ಬರು ಕೆ ಬಾಲಚಂದರ್. ಅಯ್ಯೋ, ಇನ್ನು ಯಾವ ನಿರ್ದೇಶಕರು ಕೇಳು ನಾನು ಹೊಡೆಸ್ಕೊಂಡಷ್ಟು ಮಟ್ಟಿಗೆ ತಪ್ಪುಗಳನ್ನು ಮಾಡಿಲ್ಲ, ಮಾಡೋದು ಇಲ್ಲ.